ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಭವಿಷ್ಯ ಇವತ್ತು ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ. ಎಲ್ಲರ ಚಿತ್ತ, ಪ್ರಮುಖವಾಗಿ ಬಾಗೇಪಲ್ಲಿಯ ಜನರ ಚಿತ್ತ ಇವತ್ತು ಸುಪ್ರೀಂ ಕೋರ್ಟ್ ಹತ್ತ ನೆಟ್ಟಿದೆ. ಕಾರಣ ತಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಬೈ ಎಲೆಕ್ಷನ್ ಆಗುತ್ತಾ, ಇವರೇ ಕಂಟಿನ್ಯೂ ಆಗ್ತಾರಾ? ಇಂಥ ಚರ್ಚೆಗಳ ಮಧ್ಯದಲ್ಲೇ ಸುಪ್ರೀಂ ಕೋರ್ಟ್ನತ್ತ ಎಲ್ಲರೂ ಕೂಡ ತಿರುಗಿ ನೋಡ್ತಿದ್ದಾರೆ. ಶಾಸಕ ಸ್ಥಾನ ಅಸಿಂಧುಗೊಳಿಸಿ ತೀರ್ಪು ಪ್ರಕಟ ಮಾಡಿತ್ತು ಹೈಕೋರ್ಟ್ ತೀರ್ಪಿಗೆ ತಡೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಫ್ ಸಪೋಸ್ ಅಲ್ಲಿ ಕೂಡ ಅರ್ಜಿ ವಜಾ ಆಗ್ಬಿಟ್ರೆ ಸುಪ್ರೀಂ ಕೋರ್ಟ್ನಲ್ಲಿ, ಅಲ್ಲಿಗೆ ಬೈ ಎಲೆಕ್ಷನ್ ನಡೆಯೋದು ಕೂಡ ಫಿಕ್ಸ್ ಬಾಗೇಪಲ್ಲಿಯಲ್ಲಿ. ಸುಪ್ರೀಂ ಕೋರ್ಟ್ನತ್ತ ಹಂಗಾಗಿ ಆ ಭಾಗದ ಜನ ಎದುರು ನೋಡ್ತಾ ಇದ್ದು, ಕಳೆದ ವಿಧಾನಸಭೆ ಚುನಾವಣೆಯ ವೇಳೆ ಆಸ್ತಿ ವಿವರವನ್ನ ಸುಬ್ಬಾರೆಡ್ಡಿ ಅವರು ಮುಚ್ಚಿಟ್ಟಿದ್ರು. ತೆರಿಗೆ ವಂಚನೆ ಆರೋಪದ ಹಿನ್ನೆಲೆ ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಿತ್ತು ಹೈಕೋರ್ಟ್. ಸಿ ಮುನಿರಾಜು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿ ಹೈಕೋರ್ಟ್ ತೀರ್ಪನ್ನ ಕೂಡ ಪ್ರಕಟ ಮಾಡಿದ್ದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಶಾಸಕ ಸುಬ್ಬಾರೆಡ್ಡಿ ಅವರ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಅರ್ಜಿ ವಜಾ ಆದ್ರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ವಿಧಾನಸಭೆ ಬೈ ಎಲೆಕ್ಷನ್ ಆಗೋದು ಫಿಕ್ಸ್ ಅಂತೆ. ಬಾಗೇಪಲ್ಲಿಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದ ಸುಬ್ಬಾರೆಡ್ಡಿ ಅವರ ಭವಿಷ್ಯ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕಾಗಿದೆ.